ಬೆಳಿಗ್ಗೆನೆ ಬಂದು ಒಂದು ಇಡ್ಲಿ ಕಾಲ್ ಸೂಪು ಒಂದು ಮುದ್ದೆ ಮಟನ್ ಚಾಪ್ಸ್ ತಿಂದರೆ ವೀಕೆಂಡ್ ಸಾರ್ಥಕ. ಪೆಪ್ಪರ್ ಚಿಕನ್ನು ಆದರೆ ನೋಡೋಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಮಾಡಿದ್ದಾರೆ. ಸೊ ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಪೆಪ್ಪರ್ ಚಿಕನ್. ಒಂದು ಕಡೆ ಮುದ್ದೆ ಮತ್ತು ಮಟನ್ ತಿನ್ನೋ ಕ್ಯಾಟಗರಿ ಇದ್ರೆ, ಇನ್ನೊಂದು ಮುದ್ದೆ ಮತ್ತು ನಾಟಿ ಕೋಳಿ ತಿನ್ನೋ ಕ್ಯಾಟಗರಿ ಇರುತ್ತೆ. ನೀವು ಯಾವ ಕ್ಯಾಟಗರಿ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಕೆಂಡ್ ಬಿರಿಯಾನಿ ಹಂಟ್ನಲ್ಲಿ ನಾನು ಬಂದಿದ್ದೀನಿ ನಮ್ಮ ಮನೆ ಹತ್ರ, ಸಿದ್ಧಾರ್ಥ ಲೇಔಟ್ ಹತ್ರನೇ ಇರೋ ಹೋಟೆಲ್ ಗೌಡಾಸ್ಗೆ. ಆಕ್ಚುಲಿ ಗೌಡಾಸ್ ಹೋಟೆಲ್ ಬಂದು ತುಂಬ ಲಾಂಗ್ ಬ್ಯಾಕ್ ಹೋಗಿದೆ. ಇವ್ರದ್ದು ಮುಂಚೆ ಹೋಟೆಲ್ ಇದ್ದಿದ್ದು ದೇವೇಗೌಡ ಸರ್ಕಲ್ ಹತ್ರ. ಸೊ ಅಲ್ಲಿಂದ ಇವಾಗ ಇಲ್ಲಿ ಆಲ್ನಳ್ಳಿ ಹಳೆ ಆಲದ ಮರ ಇದೆ ನೋಡಿ, ಅಲ್ಲಿಗೆ ಶಿಫ್ಟ್ ಆಗಿದೆ. ಗೌಡಾಸ್ ಹೋಟೆಲ್ ಅಂದ್ರೆ ಕೇಳ್ಬೇಕಾ, ಅದ್ಭುತವಾದ ಒಂದು ನಾಟಿ ಸ್ಟೈಲ್ ನಾನ್ ವೆಜ್ ಫುಡ್ ಸಿಗುತ್ತೆ. ಇಲ್ಲಿ ಬೆಳಿಗ್ಗೆ ಟಿಫನ್ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಬಟ್ ಊಟ ಅಂತೂ ಒಳ್ಳೆ ಮಸ್ತ್ ಬಿರಿಯಾನಿ ಸಿಗುತ್ತೆ ಇಲ್ಲಿ. ಸೊ ಈಗ ಹೋಗ್ಬಿಟ್ಟು ನಾವು ಒಳ್ಳೆ ಮಸ್ತ್ ಬಿರಿಯಾನಿ ಮತ್ತು ಕೈಮಾ ಉಂಡೆ ತಿಂದು ತುಂಬ ದಿನ ಆಗೋಗಿತ್ತು. ಮತ್ತು ಮಟನ್ ಚಾಪ್ಸು, ಚಿಕನ್ ಚಾಪ್ಸು ಏನೇನಿದೆ ಎಲ್ಲ ಟ್ರೈ ಮಾಡೋಣ. ಹಾಗೆ ಓನರ್ ಹತ್ರ ಒಂದೆರಡು ಚಿಟ್ಚಾಟ್ ಮಾಡ್ತಾ ಫುಡ್ನ ಬ್ಯಾಟಿಂಗ್ ಆಡೋಣ. ಬನ್ನಿ, ಲೆಟ್ಸ್ ಗೋ. ಬೈ ದ ವೇ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ನಮ್ಮ ಹತ್ರ ಇಲ್ಲಿ ಮಾತಾಡೋಕ್ಕೆ ಗೌಡಾಸ್ ಹೋಟ್ಲ್ ಓನರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ದೀಪಕ್ ಅಂತೇಳಿ. ದೀಪಕ್ ಅಂತ. ಸರ್ ಹೇಳಿ, ಗೌಡಾಸ್ ಹೋಟ್ಲು ಶುರು ಮಾಡಿ ಎಷ್ಟು ವರ್ಷ ಆಯಿತು? ಸರ್ ನಾನು 8 ವರ್ಷ ಆಯಿತು ಸರ್ ಶುರು ಮಾಡಿ. ಆ್ಯಕ್ಚುಲಿ ಇದಕ್ಕೂ ಮೊದಲು ನಾನು ದೇವೇಗೌಡ ರಿಂಗ್ ರೋಡ್ ಸರ್ಕಲಲ್ಲಿ ಅಲ್ಲಿ ಮಾಡ್ತಾ ಇದ್ದೆ. ಓಕೆ. ಅಲ್ಲಿ ಕಾರಣಾಂತರಗಳಿಂದ ಖಾಲಿಯಾಗಿ ಇಲ್ಲಿ 2 ತಿಂಗಳಿಂದ ಇಲ್ಲಿ ಮಾಡ್ತಾ ಇದ್ದೀನಿ. ತುಂಬ ರೀಸೆಂಟಾಗಿ ಶಿಫ್ಟ್ ಆಗಿ? ತುಂಬ ರೀಸೆಂಟಾಗಿ ಅಂದರೆ 1-2 ತಿಂಗಳಿಂದ ಇಲ್ಲಿದ್ದೀನಿ. ಓಕೆ. ಮತ್ತು ಇಲ್ಲಿ ಫುಡ್ ಏನೇನು ಸಿಗುತ್ತೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇಲ್ಲಿ ಫುಡ್ಡು ನಮಗೆ ಮೊದಲು ತಿಂಡಿ ಮಾಡಿದ್ರಲ್ಲ, ಇವಾಗ ಇಲ್ಲಿ ತಿಂಡಿ ಶುರು ಮಾಡಿದ್ದೀವಿ. ಓಕೆ. ಮುಂಚೆ ಮಾಡ್ತಿರ್ಲಿಲ್ಲ? ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿದ್ರಲ್ಲ, ಭಾನುವಾರ ಮಾತ್ರ ಮಾಡ್ತಿದ್ವಿ. ಇವಾಗ ಇಲ್ಲಿ ಪ್ರತಿದಿನನೂ ಮಾಡ್ತೀವಿ. ಇಡ್ಲಿ, ಕಾಲ್ ಸೂಪು, ಮಟನ್ ಚಾಪ್ಸು, ಚಿಕನ್ ಚಾಪ್ಸು, ಬಿರಿಯಾನಿ ಇರುತ್ತೆ. ಭಾನುವಾರ ಚಿಕನ್ ಮಟನ್ 2 ಬಿರಿಯಾನಿನೂ ಇರುತ್ತೆ. ಅಲ್ಲಿ ನಮ್ಮದು ಫುಡ್ಡು ಇಲ್ಲಿ ನಾವು ಹೋಗೋದ್ರಲ್ಲಿ ಮಟನ್ ಫ್ರೈ, ಮಟನ್ ಚಾಪ್ಸು, ಬೋಟಿ ಫ್ರೈ, ಓಕೆ, ಕೈಮಾ ಉಂಡೆ, ಅದು ಬಿಟ್ಟರೆ ಫಿಶ್ ತವಾ. ಓಕೆ. ಅದು ಫುಲ್ಲು ತವಾದಲ್ಲೇ ಮಾಡ್ತೀವಿ. ಓಕೆ. ಅದು ಫಿಶ್ ತವಾ ಒಂದು ಇದಾಗುತ್ತೆ. ಮತ್ತು ಸಂಜೆ ಟೈಮು ಈಗ ಈ ಹೋಟ್ಲ್ ಇಲ್ಲಿ ಶಿಫ್ಟ್ ಆದಮೇಲೆ ಶೋರ್ಮನ್ ಗ್ರಿಲ್ನು ಶುರು ಮಾಡಿದ್ದೀವಿ. ಈಗ ಸಾಯಂಕಾಲ ಶುರು ಮಾಡಿ. ಓಕೆ. ಆ್ಯಕ್ಚುಲಿ ನಮ್ಮ ಬಿರಿಯಾನಿ ಬಂದು ನಮ್ಮದು ಮುಸ್ಲಿಂ ಟೇಸ್ಟ್ಗೂ ಇರಲ್ಲ, ಪ್ಯೂರ್ ಅರ್ಥ ನಾಟಿಗೆ ಸ್ಟೈಲಿಗೂ ಬರೋಲ್ಲ. ಓಕೆ. ಅದು ನಮ್ಮದೇ ಆದ ಮಸಾಲ ಮಾಡ್ಕೊಂಡು ಒಂದು ನಮ್ಮದೇ ಶೈಲಿಲಿ ಒಂದು ಬಿರಿಯಾನಿನ ಮಾಡ್ಕೊಂಡು ದಮ್ ಬಿರಿಯಾನಿ ಮಾಡ್ಕೊಂಡು. ಓಕೆ. ಸೊ ಹಂಗಾರೆ ನಾಟಿ ಸ್ಟೈಲ್ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಆ ಥರ ಎಲ್ಲ ದೊನ್ನೆ ಬಿರಿಯಾನಿ ಆ ಥರದ್ದು ಏನಿಲ್ಲ ಅದು. ಓಕೆ. ಬಾಸುಮತಿ ಲಾಂಗ್ ಗ್ರೈನು ಮತ್ತು ಬುಲೆಟ್ ರೈಸ್ ಎರಡನ್ನೂ 50-50 ಪ್ರಮಾಣದಲ್ಲಿ ಹಾಕೊಂಡು ನಮ್ಮದೇ ಆದ ಮಸಾಲ ಮಾಡ್ಕೊಂಡು ನಾವೇ ಚಿಕನ್ ಆಗಲಿ ಮಟನ್ ಆಗಲಿ ಸಪ್ರೇಟ್ ದಮ್ ಬಿರಿಯಾನಿ ಮಾಡ್ತೀವಿ. ಆಮೇಲೆ ಹೋಟೆಲ್ ಟೈಮಿಂಗ್ಸ್ ಬಂದು ಅದನ್ನು ತಿಳಿಸ್ಕೊಡ್ತೀವಿ. ಹೋಟೆಲ್ ಟೈಮಿಂಗ್ಸು ಬೆಳಗ್ಗೆ 8ರಿಂದ ಶುರು ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಪೂರ್ತಿ ಪ್ರಮಾಣದಲ್ಲಿ ಐಟಮ್ ಎಲ್ಲ ಸಿಗುತ್ತೆ. ಲಂಚ್ ಎಲ್ಲ ಸಿಗುತ್ತೆ. ಸಂಜೆ 10:30 ಕ್ಲೋಸ್ ಮಾಡ್ತೀವಿ. ಸಾಯಂಕಾಲ 10:30 ಕ್ಲೋಸ್. ಸರಿ ಸರ್, ಓಕೆ. ಈಗ ಹೋಗ್ಬಿಟ್ಟು ಒಂದಷ್ಟು ಫುಡ್ನ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು. ಸೊ ಆಲ್ ರೈಟ್, ಕಿಚನ್ ಶಾಟ್ ಆಯಿತು, ಓನರ್ ಇಂಟರ್ವ್ಯೂ ಆಯಿತು. ಈಗ ಊಟದ ಸಮಯ. ಸ್ವಲ್ಪ ಲೇಟಾಗಿ ಹೋಗಿದೆ. ನಾನು ಇಂಟ್ರದಲ್ಲಿ ಹೇಳಿದ್ನಲ್ಲ ಕೈಮಾ ಉಂಡೆ ತಿನ್ನೋಣ ಅಂತ. ಸ್ಯಾಡ್ಲಿ ಕೈಮಾ ಉಂಡೆ ಖಾಲಿ ಆಗೋಗಿದೆ. ಏನೇನಿದೆ ಅಂತ ಒಂದು ಕಡೆಯಿಂದ ಹೇಳ್ಕೊಂಡು ಬರ್ತೀನಿ. ಪೆಪ್ಪರ್ ಚಿಕನ್ನು, ನಾಟಿ ಕೋಳಿ ಸಾರು, ಮಟನ್ ಚಾಪ್ಸು, ಚಿಕನ್ ಕಬಾಬು, ಬೋಟಿ, ಚಿಕನ್ ಚಾಪ್ಸು, ಇಡ್ಲಿ, ಮುದ್ದೆ, ಫಿಶ್ ತವಾ ಫ್ರೈ, ಮಟನ್ ಬಿರಿಯಾನಿ ಮತ್ತು ಕಾಲ್ ಸೂಪು. ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಕಾಲ್ ಸೂಪು, ಚಿಕನ್ ಚಾಪ್ಸು ಮತ್ತು ಮಟನ್ ಚಾಪ್ಸು ಬೆಳಿಗ್ಗೆ 7:30 ಸಿಗುತ್ತೆ.
ಆಫ್ಟರ್ 10 or 11 ಆದ್ಮೇಲೆ ನಿಮಗೆ ಬಿರಿಯಾನಿ ಕೂಡ ಸಿಗುತ್ತೆ. ಆ್ಯಂಡ್ ಇದು ಪ್ರತಿದಿನ ಇರುತ್ತೆ ಎಕ್ಸೆಪ್ಟ್ ಮಂಡೇ ರಜೆ ಇರುತ್ತೆ. ಸೊ ಈಗ ನಾವು ಇಡ್ಲಿ ಮತ್ತು ಕಾಲು ಸೂಪಿಂದ ಶುರು ಮಾಡೋಣ. ಕಾಲು ಸೂಪು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂತ ಟ್ರೈ ಮಾಡಿ ಕಾಲು ಮುರಿದೋಗ್ಬಿಟ್ಟಿದೆ. ಸೊ ಅದಕ್ಕೆ ಆ ವಿಡಿಯೋ ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ಒಂದು ಮಿನಿ ತಟ್ಟೆ ಇಡ್ಲಿ, ಅದ್ರ ಜೊತೆ ಕಾಲು ಸೂಪು, ಸಾಫ್ಟ್ ಇಡ್ಲಿ, ಒಳ್ಳೆ ಏರಿ ಪಾಕೆಟ್ಸು. ಸೊಪ್ಪು ಗಜ್ಜಿದ್ರೆ ರಸಾಲ ಇಟ್ಕೊಂಡು ಬಾಯಿಗಾಗಿದ ತಕ್ಷಣ ರಿಲೀಸ್ ಮಾಡ್ತಿದೆ. ಸೊ ಫಸ್ಟೇ ಟೇಸ್ಟ್ ಮಾಡಿದ್ನಲ್ಲ, ಪೆಪ್ಪರ್ದು ಒಳ್ಳೆ ಆಫ್ಟರ್ ಖಾರ ಇದೆ. ಬಿಸಿ ಬಿಸಿ ಆ ಟೆಂಡರ್ ಮೀಟು ಸಕ್ಕತ್ತಾಗಿರುತ್ತೆ. ಅಷ್ಟು ಗಟ್ಟಿ ಇರೋಕ್ಕಲ್ಲ, ಬೇಯಿಸಿ ಫುಲ್ ಮೀಟ್ ಒಳ್ಳೆ ಹಲ್ವಾ ಥರ ಆಗೋಗಿದೆ. ನೆಕ್ಸ್ಟು ಗೌಡ್ರ ಹೋಟ್ಲಿಗೆ ಬಂದ್ಬಿಟ್ಟು ಮುದ್ದೆ ಜೊತೆ ಮಟನ್ ಶೇರ್ವ ತಿಂದೇ ಇದ್ದರೆ ಗೌಡ್ರ ಹೋಟ್ಲಿಗೆ ಬರೋದೇ ವೇಸ್ಟ್ ಆಗೋಗುತ್ತೆ. ಬಿಸಿ ಮುದ್ದೆ ಜೊತೆಗೆ ಮಟನ್ ಚಾಪ್ಸ್ದು ಥಿಕ್ ಶೇರ್ವ, ಮಟನ್ದು ಆ ಶೇರ್ವದಲ್ಲೇ ಮಟನ್ದು ಒಳ್ಳೆ ಫ್ಯಾಟ್ ಫ್ಲೇವರ್ಸು. ಸೊ ನೆಕ್ಸ್ಟು ದ ಕ್ಲಾಸಿಕ್ ಚಿಕನ್ ಕಬಾಬ್ ಟ್ರೈ ಮಾಡೋಣ. ಫಿಶ್ ಕಬಾಬ್ ಕೊಟ್ಟರು, ಫಿಶ್ ಕಬಾಬ್ದಷ್ಟು ಫ್ಯಾನ್ ಇಲ್ಲ, ಚೇಂಜ್ ಮಾಡಿಸ್ಬಿಟ್ಟು ಚಿಕನ್ ಕಬಾಬ್ ಕೇಳಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ, ತುಂಬ ಜ್ಯೂಸಿಯಾಗಿ ಯಮ್ಮಿ ಆಗಿದೆ. ಮಸಾಲಾಸ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಮೀಟ್ ನೋಡಿ ಎಷ್ಟು ಟೆಂಡರ್ ಆಗಿದೆ ಅಂತ. ಇದು ಆ್ಯಕ್ಚುಲಿ ಬಂದು ಬ್ರೆಸ್ಟ್ ಪೀಸು, ಬಟ್ ಈಸಿಲಿ ಕೈಯಲ್ಲಿ ಬ್ರೇಕ್ ಆಗ್ತಿದೆ. ಮಟನ್ ಬೋಟಿ ತಿಂದು ಯಾವ ಕಾಲ ಆಗೋಗಿತ್ತು ನನಗೆ ಗೊತ್ತಿಲ್ಲ. ಯಾವ ಕಾಲ ಅಂದರೆ ಮೋಸ್ಟ್ಲಿ ನನ್ನ ಹಳೆ ವಿಡಿಯೋ ಸ್ಕ್ರೋಲ್ ಮಾಡಿ ನೋಡಬೇಕು, ಲಾಸ್ಟ್ ಟೈಮ್ ಎಲ್ಲಪ್ಪ ಮಟನ್ ಬೋಟಿ ತಿಂದಿದೆ ಅಂತ. ಸೊ ಟ್ರೈ ಮಾಡೋಣ. ಸಾಫ್ಟ್ ಬೋಟಿ ಫ್ರೆಶ್ ಆಗಿದೆ, ತಿನ್ಬೇಕಾದ್ರೆ ಸ್ಮೆಲ್ಲೆಲ್ಲ ಏನಿಲ್ಲ, ಫ್ರೆಶ್ ಆಗಿದೆ. ಚೆನ್ನಾಗಿ ಬಿಸಿನೀರು ಹಾಕಿ ಅರಶಿನ ಹಾಕಿ ತೊಳಿತಿದ್ರು ಒಳಗಡೆ ನೋಡಬೇಕಾದ್ರೆ. ಆ್ಯಂಡ್ ಇದಕ್ಕೆ ಬಂದು ಚಾಪ್ಸ್ ಥರ ಗ್ರೀನ್ ಮಸಾಲೆ ಇಲ್ಲ, ರೆಡ್ ಮಸಾಲೆ ಯುನೀಕ್ ಆಗಿದೆ. ಬೋಟಿ ಲವರ್ ಫ್ಯಾನ್ ಇಲ್ಲ ಅಂದರೂ ಇದನ್ನು ತಿಂತೀರಾ, ಚೆನ್ನಾಗಿದೆ ಇದು. ನೆಕ್ಸ್ಟು ಮುದ್ದೆ ಜೊತೆ ನಾಟಿ ಕೋಳಿ ಸಾರು. ಒಂದು ಕಡೆ ಮುದ್ದೆ ಮತ್ತು ಮಟನ್ ತಿನ್ನೋ ಕ್ಯಾಟಗರಿ ಇದ್ದರೆ, ಇನ್ನೊಂದು ಮುದ್ದೆ ಮತ್ತು ನಾಟಿ ಕೋಳಿ ತಿನ್ನೋ ಕ್ಯಾಟಗರಿ ಇರುತ್ತೆ. ನೀವು ಯಾವ ಕ್ಯಾಟಗರಿ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ನಾಟಿ ಕೋಳಿ ಸಾರು ತೆಳುವಾಗಿದೆ, ನಾಟಿ ಕೋಳಿ ಇದೆ, ಟ್ರೈ ಮಾಡೋಣ. ನಾಟಿ ಕೋಳಿ ಮೀಟು ಬೈ ನೇಚರ್ ಹಾರ್ಡ್ ಇರುತ್ತೆ, ಚೆನ್ನಾಗಿ ಬೇಯಿಸಿದ್ದಾರೆ, ಸಾಫ್ಟ್ ಆಗಿದೆ. ಇಲ್ಲಿ ಹಿಡ್ದಿರೋದು ನೋಡಿ, ಇಲ್ಲಿವರೆಗೂ ಹರ್ಕೊಂಡು ಹೋಗಿದೆ, ಅಷ್ಟು ತೆಳುವಿದೆ. ಟೇಸ್ಟ್ ವೈಸ್ ಎಕ್ಸಲೆಂಟ್ ಆಗಿದೆ. ನೆಕ್ಸ್ಟು ಚಿಕನ್ ಚಾಪ್ಸು, ಇದು ಗ್ರೀನ್ ಕಲರ್ ಮಸಾಲ. ಚಿಕನ್ ಚಾಪ್ಸು ಗ್ರೇವಿ ಬಂದು ಮಟನ್ ಚಾಪ್ಸ್ ಗ್ರೇವಿ ಮತ್ತು ನಾಟಿ ಕೋಳಿ ಸಾರು ಗ್ರೇವಿ ಮಧ್ಯದಲ್ಲಿ ಇದೆ ಕನ್ಸಿಸ್ಟೆನ್ಸಿ. ತುಂಬ ತಿಕ್ಕಿಲ್ಲ, ತುಂಬ ವಾಟರ್ ಇಲ್ಲ, ಬಟ್ ತಿನ್ನುವಾಗ ಆ ಅಥೆಂಟಿಕ್ ಮಂಡ್ಯ ಸ್ಟೈಲು, ನಾಟಿ ಸ್ಟೈಲ್ ಫ್ಲೇವರ್ಸು, ಬೇಸಿಕಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿ ಮಾಡಿದ್ದಾರೆ. ಐ ಥಿಂಕ್ ಇಡ್ಲಿ ಜೊತೆ ಕಾಲು ಸೂಪ್ ಇಲ್ಲ ಅಂತಂದರೆ ಚಿಕನ್ ಚಾಪ್ಸು ದ ಬೆಸ್ಟ್. ನೆಕ್ಸ್ಟ್ ಹೋಗೋಣ ಮಟನ್ ಚಾಪೀಸ್ ಮಸಾಲೆ ತಿನ್ನೋಣ. ಟೆಂಡರ್ ಮಟನ್ನು ಫುಲ್ಲು ಸಾಫ್ಟು, ಪಿಂಕಿಶ್ ಮೀಟು. ಸೊ ಮಟನ್ ನೋಡ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ. ಆ ಮಟನ್ ಮೇಲ್ಗಡೆ ಒಂದು ಲೇಯರ್ ಆಫ್ ಚರ್ಬಿ. ಟೇಸ್ಟ್ ಮಾತ್ರ ಸಾಕಾಗಿದೆ. ಬೆಳಗ್ಗೆನೆ ಬಂದು ಒಂದು ಇಡ್ಲಿ, ಕಾಲು ಸೊಪ್ಪು, ಒಂದು ಮುದ್ದೆ, ಮಟನ್ ಚಾಪ್ಸ್ ತಿಂದರೆ ವೀಕೆಂಡ್ ಸಾರ್ಥಕ. ಬೆಳಗ್ಗೆ ತಿಂದು ಮಲಗಿದ್ರೆ ಸಾಯಂಕಾಲ ಎದ್ದೇಳೋದೆ. ಸೈಡ್ಸ್ ಮುಗಿಸಿ ಬಿರಿಯಾನಿಗೆ ಹೋಗೋಣ ಅನ್ನೋಷ್ಟರಲ್ಲಿ ಫಿಶ್ ಮಧ್ಯದಲ್ಲಿ ಕಾಣಿಸ್ತು, ಮರೆತುಬಿಟ್ಟಿದ್ದೆ ಫಿಶ್ನ. ಕೆರೆ ಫಿಶ್ಶು, ಕಾಟ್ಲಾ ಫಿಶ್ಶು, ಗ್ರೀನ್ ಕಲರ್ ಮಸಾಲೆ ಹಾಕಿ ತವಾ ಫ್ರೈ ಮಾಡಿದ್ರು. ಒಳ್ಳೆ ಗ್ರೀನ್ ಮಸಾಲೆ, ಲೈಟಾಗಿ ಖಾರ, ಚೆನ್ನಾಗಿದೆ. ಆ ತವಾ ಮೇಲೆ ಉರಿದಿದ್ದಾರಲ್ಲ, ಸ್ವಲ್ಪ ಡಾರ್ಕಾಗಿ ಸ್ಮೋಕ್ ಫ್ಲೇವರ್ಸು, ಇಟ್ಸ್ ಗುಡ್. ಸೀ ಫಿಶ್ ಮತ್ತು ಕೆರೆ ಫಿಶ್ ಕಂಪೇರ್ ಮಾಡಿದ್ರೆ ಸೀ ಫಿಶ್ ಇಷ್ಟ, ಬಟ್ ಈ ಕೆರೆ ಫಿಶಲ್ಲಿ ಎಡ್ಜಲ್ಲಿ ಫ್ಯಾಟ್ ಇದೆ ನೋಡಿ, ಅದು ಇದರಲ್ಲಿ ಇಷ್ಟ, ಸಖತ್ತಾಗಿರುತ್ತೆ. ಇನ್ನು ಸ್ಟಾರ್ಟರ್ಸ್ನ ಲಾಸ್ಟ್ ಸ್ಟಾರ್ಟರ್ ಪೆಪ್ಪರ್ ಚಿಕನ್ನು. ಅದೇ ನೋಡೋಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ದಾರೆ. ಸೊ ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಪೆಪ್ಪರ್ ಚಿಕನ್. ಇರೋದ್ರಲ್ಲೇ ಒಂಥರ ಸಾಫ್ಟೆಸ್ಟ್ ಸ್ಟಾರ್ಟರ್ಸ್. ಆಲ್ರೆಡಿ ಹೇಳಿದೆ ಮಟನ್ನು, ಕಬಾಬು ಇದೆಲ್ಲ ಫುಲ್ ಸಾಫ್ಟಾಗಿತ್ತು ಅಂತ. ಇದು ಅದಕ್ಕಿಂತ ಸಾಫ್ಟ್ ಆಗಿದೆ. ಸಿಕ್ಕಾಪಟ್ಟೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಡ್ತಿದ್ದಾರೆ. ತಿನ್ನುವಾಗ ಗಾರ್ಲಿಕ್ ಫ್ಲೇವರ್ ಮತ್ತು ಕರ್ಬೇವಿನ ಸೊಪ್ಪು ಅರ್ಧಿ ಫ್ಲೇವರ್ ಜಾಸ್ತಿ ಇದೆ. ಆ ಈರುಳ್ಳಿ ಎಲ್ಲ ಹುರಿದಿರೋದ್ರಿಂದ ಸಟಲಾಗಿ ಒಂದು ಸ್ವೀಟ್ ಟಚ್. ಮೇಜರ್ ಫ್ಲೇವರ್ ಡಾಮಿನೆನ್ಸ್ ಬಂದು ಪೆಪ್ಪರು. ಲಾಸ್ಟಲ್ಲಿ ಮಟನ್ ಬಿರಿಯಾನಿ ಪೀಸ್ ತೆಗಿತಿದ್ದಾಗೆ ಎಲ್ಲ ಪುಡಿ ಆಗೋಗ್ತಾ ಇದೆ. ಸೊ ಎಕ್ಸ್ಪೆಕ್ಟಿಂಗ್ ಅ ಸಾಫ್ಟ್ ಮಟನ್. ಇಟ್ ಈಸ್ ಅ ಸಾಫ್ಟ್ ಮಟನ್ ಬಿರಿಯಾನಿ
ಟು ದ ಫಸ್ಟ್ ಬೈಟ್. ನೋಡೋಕ್ಕೆ ಡೆಫಿನೆಟ್ಲಿ ನಾಟಿ ಸ್ಟೈಲ್ ಬಿರಿಯಾನಿ ಥರ ಕಾಣಿಸಲ್ಲ, ಬಿಕಾಸ್ ಇದು ಬಂದು ಟೊಮೆಟೊ ಫ್ಲೇವರ್ಡ್ ಬಿರಿಯಾನಿ. ಮುಸ್ಲಿಮ್ಸ್ ಬಿರಿಯಾನಿ ಅಷ್ಟು ಸಟಲ್ ಫ್ಲೇವರ್ ಇಲ್ಲ, ಆಂಬೂರ್ ಬಿರಿಯಾನಿ ಅಷ್ಟು ಸ್ಟ್ರಾಂಗ್ ಫ್ಲೇವರ್ ಇಲ್ಲ, ಸಮ್ವೇರ್ ಇನ್ ಬಿಟ್ವೀನ್ ಬ್ಯಾಲೆನ್ಸ್ ಆಗಿದೆ. ನಾನು ಲಾಸ್ಟ್ ಟೈಮ್ ಈ ಥರ ಬಿರಿಯಾನಿ ಟ್ರೈ ಮಾಡಿದ್ದು ಬನ್ನೂರಿನಲ್ಲಿ. ನಾರ್ಮಲ್ ರೈಸು ಪ್ಲಸ್ ಲಾಂಗ್ ರೈನ್ ಬಾಸ್ಮತಿ ರೈಸ್ ಎರಡು ಹಾಕ್ಬಿಟ್ಟು ಮಾಡಿದ್ದಾರೆ. ಮಸಾಲೆ ಎಲ್ಲ ಪೀಸಿಗೆ ಅಂಟ್ಕೊಂಡಿರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಬೇಕು. ಆ ಮಸಾಲೆಯಲ್ಲಿ ಹಾಕಿ ಜಾಸ್ತಿ ಟೈಮ್ ಕುಕ್ ಮಾಡೋದಕ್ಕೋಸ್ಕರನೇ ಪೀಸ್ ಅಷ್ಟು ಸಾಫ್ಟ್ ಆಗುತ್ತೆ ಅಂತ ಅನಿಸುತ್ತೆ. ರಿಗಾರ್ಡ್ಲೆಸ್ ದಿಸ್ ಇಸ್ ಡಿಫ್ರೆಂಟ್. ನಾಟಿ ಸ್ಟೈಲ್ ಬಿರಿಯಾನಿ, ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ತಿಂದು ಬೋರಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಯು ಕ್ಯಾನ್ ಟ್ರೈ ದಿಸ್. ಮಟನ್ ಪೀಸ್ ಅಂತೂ ಮುಡ್ತಿದ್ದಂಗೆ ಪೀಸ್ ಅದ್ರ ಮಟನ್ ಕ್ವಾಲಿಟಿ, ಸಾಫ್ಟ್ನೆಸ್ ಅಲ್ಟಿಮೇಟ್. ಹ್ಯೂಜ್ ಫ್ಯಾನ್ ಅನ್ಕೊಳ್ಳಿ. ಸೊ ಲಾಸ್ಟ್ನಲ್ಲಿ ಬಿಗ್ ಬೈಟ್, ಸ್ವಲ್ಪ ಶೇರ್ವ, ಸ್ವಲ್ಪ ಮೊಸರು ಬಜ್ಜಿ, ತುಂಬ ದಿನಗಳ ನಂತರ ಒಂದು ಬಿಗ್ ಬೈಟ್. ಆಲ್ ರೈಟ್. ಸೊ ಫೈನಲಿ ಒಂದು ಒಳ್ಳೆ ನಾಟಿ ಸ್ಟೈಲ್ ಊಟ ತಿಂದ್ಬಿಟ್ಟು ಬೀಡ ಬೇಕಿತ್ತು, ಬೀಡ ಸಿಗಲಿಲ್ಲ. ಮಿನಿ ಚೌಕೋಬಾರ್ ಐಸ್ಕ್ರೀಮ್ ತಿನ್ಕೊಂಡು ಹೊರಗಡೆ ಬಂದಿದ್ದೀನಿ. ಸೊ ಹೋಟ್ಲ್ ಬಗ್ಗೆ ಕೇಳಿದ್ರಿ, ಬಿರಿಯಾನಿ ಬಗ್ಗೆ ಕೇಳಿದ್ರಿ, ಡಿಫ್ರೆಂಟ್ ಆಗಿರೋ ಬಿರಿಯಾನಿ. ನನಗೆ ತಿನ್ಬೇಕಾದ್ರೂ ಅದೇ ಫೀಲ್ ಆಯಿತು. ಈ ಕಡೆ ಆಂಬೂರು ಮುಸ್ಲಿಮ್ ಸ್ಟೈಲ್ ಥರ ಬಿರಿಯಾನಿನೂ ಅಲ್ಲ, ಈ ಕಡೆ ನಾಟಿ ಸ್ಟೈಲ್ ಬಿರಿಯಾನಿ ಇಲ್ಲ, ಡಿಫ್ರೆಂಟ್ ಆಗಿದೆ. ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ಈ ಸಿದ್ಧಾರ್ಥ ಲೇಔಟ್ ಸೈಡು ಅಥವಾ ಈ ರಾಜ್ಕುಮಾರ್ ರೋಡ್ ಸೈಡ್ ಒಂದೊಳ್ಳೆ ನಾಟಿ ಸ್ಟೈಲ್ ಹೋಟೆಲ್ ಬೇಕು ಅಂತಂದರೆ ಈ ಜಾಗನ ವಿಸಿಟ್ ಮಾಡ್ಬೋದು. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಆ್ಯಂಡ್ ಇನ್ನೇನು ತಿಂದಿದ್ರಲ್ಲಿ ಆಲ್ಮೋಸ್ಟ್ ನನಗೆ ಎಲ್ಲ ಐಟಮ್ ಇಷ್ಟ ಆಯಿತು. ಎಸ್ಪೆಷಲಿ ಚಿಕನ್ ಕಬಾಬು, ಮಟನ್ ಚಾಪ್ಸು, ಕಾಲು ಸೂಪ್ದು ಕಾಲು ಮತ್ತು ಮಟನ್ ಬಿರಿಯಾನಿ ಎಕ್ಸಲೆಂಟ್ ಆಗಿತ್ತು. ಇದ್ರ ಅಡ್ರೆಸ್ ಬಂದು ಟೆರಿಷನ್ ಕಾಲೇಜಿಂದ ಒಂಚೂರು ಮುಂದೆ ಬಂದರೆ ಹಳೆ ಜನ ಗೊತ್ತಿರುತ್ತೆ, ಆಲದ ಮರ ಬಸ್ ಸ್ಟಾಪ್ ಹತ್ರ. ಇಲ್ಲ ಅಂತಂದರೆ ಗ್ಯಾಲಕ್ಸಿ ಚೌಲ್ಟ್ರಿ ಇದೆಯಲ್ಲ, ಅದರಿಂದ ಸ್ವಲ್ಪ ಆಪೋಸಿಟಲ್ಲೇ ಇದೆ. ಎಕ್ಸಾಕ್ಟ್ ಮ್ಯಾಪ್ಲಿಂಗ್ ಮತ್ತು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೊಸ ಫೋಟೋ ಜೊತೆ. Until then, signing out your Roshan, also known as Eating Panda. Bye bye.